ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಶಕ್ತಿಪೀಠದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ 51 ಶಕ್ತಿಪೀಠಗಳಿವೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖನ ಮಾಡಿದ್ದೀವಿ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ 4 ಶಕ್ತಿಪೀಠಗಳಿದೆ ಅಂತ ಹೇಳ್ತಾರೆ. ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ಮಾಹೂರ್ ರೇಣುಕಾದೇವಿ, ಸಪ್ತಶೃಂಗಿ. ಈ 3 ಭಾಳ ವಿಶೇಷವಾದದ್ದು. ಈ ಒಂದು ಶಕ್ತಿಪೀಠದಲ್ಲಿ ಯಾವ ದೇವಿ ನೆಲೆಸಿದ್ದಾಳೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ರೇಣುಕಾದೇವಿ ಬಗ್ಗೆ ಭಾಳಷ್ಟು ಜನ ತಿಳ್ಕೊಂಡಿದ್ದೀವಿ. ರೇಣುಕಾದೇವಿ ಬಗ್ಗೆ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಜನ ರೇಣುಕಾದೇವಿಗೆ ಭಕ್ತರಿದ್ದಾರೆ. ಆ ಒಂದು ವಿಶೇಷತೆಯನ್ನು ಯಾಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ರೇಣುಕಾದೇವಿ ಬಗ್ಗೆ ಅನ್ನೋದನ್ನು ನಾನೊಂದು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಜಮದಗ್ನಿ ಋಷಿಗಳು ಸಪ್ತಋಷಿಗಳಲ್ಲಿ ಒಬ್ಬರು. ಜಮದಗ್ನಿ ಋಷಿಗಳು, ಅವರ ಹೆಂಡತಿ ಧರ್ಮಪತ್ನಿ ರೇಣುಕಾದೇವಿ. ರೇಣುಕಾದೇವಿ, ರೇಣು ಅಂತ ಒಬ್ಬ ರಾಜ ಇರ್ತಾನೆ. ಆ ರೇಣು ಮಹಾರಾಜನಿಗೆ ಸಂತಾನ ಇರೋದಿಲ್ಲ. ಒಂದು ದೊಡ್ಡ ಯಾಗ ಮಾಡ್ತಾರೆ. ಆ ಯಾಗ ಮಾಡಿದಾಗ ಯಾಗದ ಕುಂಡದಲ್ಲಿ, ಯಜ್ಞಕುಂಡದಲ್ಲಿ ಒಂದು ಹೆಣ್ಣು ಮಗು ಉದ್ಭವ ಆಗತ್ತೆ. ಅದೇ ಸಾಕ್ಷಾತ್ ಪಾರ್ವತಿ ದೇವಿ. ಆ ಯಜ್ಞಕುಂಡದಲ್ಲಿ ಬಂದಂಥ ಮಗುವನ್ನು ಆ ರೇಣು ರಾಜ ಬೆಳೆಸಿ ಪೋಷಣೆ ಮಾಡಿ ಅವರು ದೊಡ್ಡವರಾಗಿ ಮಾಡ್ತಾರೆ. ಹುಡುಗಿ ದೊಡ್ಡವಳಾದ್ಮೇಲೆ, ಬೆಳೆದಾದ್ಮೇಲೆ ಅಗಸ್ತ್ಯ ಋಷಿಗಳು ಬಂದು ರೇಣುಕಾದೇವಿ ಹೇಳ್ತಾರೆ, ನೀನು ಸಪ್ತಋಷಿಗಳಲ್ಲಿ ಒಬ್ಬರಾದಂಥ ಜಮದಗ್ನಿ ಋಷಿಯನ್ನು ನೀವು ಮದುವೆ ಮಾಡ್ಕೋಬೇಕಮ್ಮ. ನೀನು ರಾಜನ ಮಗಳು, ಆದರೆ ಒಬ್ಬ ಸನ್ಯಾಸಿಯನ್ನು ನೀವು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅಗಸ್ತ್ಯ ಋಷಿಗಳು ಹೇಳ್ತಾರೆ. ಆಗ ರೇಣುಕಾದೇವಿ ಸಾಕ್ಷಾತ್ ಪಾರ್ವತಿ ಸ್ವರೂಪಿಯಾದಂಥವಳು ಒಬ್ಬ ಸಪ್ತಋಷಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೋತಾರೆ. ಹೀಗೆ ಮದುವೆ ಆಯಿತು. ಆಕೆಗೆ ಒಬ್ಬ ಸಂತಾನ ಆಯಿತು. 6ನೇ ಮಗ ಅಂದರೆ ದಶಾವತಾರದಲ್ಲಿ 6ನೇ ಅವತಾರದಂಥ ಪರಶುರಾಮರು ಇವರ ಭಾಳ ವಿಶೇಷವಾದಂಥ ಮಗ ಪರಶುರಾಮ. ಒಮ್ಮೆ ರೇಣುಕಾದೇವಿ ನದಿಲಿ ಹೋಗಿ ಸ್ನಾನ ಮಾಡಿ ನದಿ ಮಣ್ಣಲ್ಲಿ ಮಡಕೆ ಮಾಡಿ ಅದಕ್ಕೆ ನೀರು ತುಂಬಿ ಒಂದು ಹಾವು, ನಿಜವಾದ ಹಾವನ್ನು ತಲೆಗೆ ಸಿಂಬಿ ಮಾಡಿಕೊಂಡು ಆ ಮಡಕೆಯಲ್ಲಿರೋ ನೀರನ್ನು ತಲೆ ಮೇಲೆ ಹೊತ್ಕೊಂಡ್ಬಂದು ಜಮದಗ್ನಿ ಋಷಿಗಳಿಗೆ ನಿತ್ಯ ಪೂಜೆ ಯಾಗಗಳಿಗೆ ಶುದ್ಧವಾದಂಥ ನೀರನ್ನು ಕೊಡ್ತಾ ಇದ್ದಾರಂತೆ ರೇಣುಕಾದೇವಿ. ಒಮ್ಮೆ ಇದಕ್ಕಿದ್ದಾಗೆ ಆ ಊರಿಗೆ ಯಾರೋ ಒಬ್ಬರು ರಾಜನ ಮಗ ಮದುವೆ ಮಾಡಿಕೊಂಡು ನದಿ ದಡದಲ್ಲಿ ಹನಿಮೂನಿಗೆ ಬಂದುಬಿಟ್ಟಿರ್ತಾನೆ. ರೇಣುಕಾದೇವಿ ನೋಡ್ತಾರೆ, ಎಷ್ಟು ಚೆನ್ನಾಗಿ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಎಷ್ಟು ಚೆನ್ನಾಗಿ ಅವ್ರು ಸುಖ ಪಡ್ತಿದ್ದಾರೆ, ಜಲಕ್ರೀಡೆ ಮಾಡ್ತಾ ಇದ್ದಾರೆ. ನಾನೊಬ್ಬ ಸನ್ಯಾಸಿ ಕಟ್ಕೊಂಡ್ಬಿಟ್ಟು ನಾನೇನು ಸುಖ ಪಡಲಿಲ್ವಲ್ಲ ಅಂಥೇಳಿ ಮನಸ್ಸಲ್ಲಿ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಯಾವಾಗ ಅವರು ಮಾಯೆಗೆ ಕನೆಕ್ಟ್ ಆಯಿತು, ನಾನು ಆ ರೀತಿ ಸುಖ ಪಡಬೇಕಾಗಿತ್ತು, ನನಗೆ ಆ ಥರ ಸುಖ ಇಲ್ಲ ಅಂತ ಅಂದಾಗ ತಕ್ಷಣ ಮಣ್ಣನ್ನು ಮಡಕೆ ಮಾಡೋಕ್ಕೆ ಹೋದಾಗ ಮಡಕೆ ಆಗೋದಿಲ್ಲ, ನೀರು ತರೋಕ್ಕಾಗಲ್ಲ. ಹಾವು ಕೂಡ ಬರ್ತಾಯಿತ್ತು, ಆ ಹಾವು ಕೂಡ ಬರೋದಿಲ್ಲ. ಬರೀ ಕೈಲಿ ಬರ್ತಾರೆ ಆಶ್ರಮಕ್ಕೆ ರೇಣುಕಾದೇವಿ. ಜಮದಗ್ನಿ ಋಷಿಗಳ ಕೇಳ್ತಾರೆ, ಇವತ್ತು ಯಾಕೆ ನೀನು ನೀರು ತಂದಿಲ್ಲ, ಶುದ್ಧವಾದ ನೀರು ಯಾಕೆ ತಂದಿಲ್ಲ ನೀನು ಅಂತ ಜಮದಗ್ನಿ ಋಷಿ ಕೇಳ್ತಾರೆ. ಆಗ ಜಮದಗ್ನಿ ಋಷಿಗಳು ಗೊತ್ತಾಗತ್ತೆ, ನೀನು ಮೈಲಿಗೆ ಆಗಿದೆಯಾ. ನದಿ ದಡದಲ್ಲಿ ಒಬ್ಬ ರಾಜನ ಮಗ, ಅವನ ಹೆಂಡತಿ ಜಲಕ್ರೀಡೆ ಮತ್ತು ಸುಖ ಪಡ್ತಿರೋದು ನೋಡಿ ನನಗೆ ಈ ಥರ ಸುಖ ಇಲ್ಲ ಅಂತ ಅಂದ್ಕೊಂಡೆ. ಈಗ ನೀನು ಮೈಲಿಗೆ ಆಗಿದೆಯಾ, ನಿನ್ನಂಥವಳೊಂದು ನಾನು ಹೆಂಡತಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ಮಕ್ಳಿಗೆ ಕರೆದು ರೇಣುಕಾದೇವಿಗೆ ಕೊಲೆ ಮಾಡು, ಕತ್ತು ತೆಗಿ ಅಂತ ಹೇಳ್ತಾರೆ. ಆಗ ಯಾವ ಮಕ್ಕಳು ಒಪ್ಪೋದಿಲ್ಲ. ಆಗ ವಿಷ್ಣುವಿನ 6ನೇ ಅವತಾರದ ಪರಶುರಾಮರು ತಂದೆ ಮಾತು ಕೇಳಿ, ನಾನು ತಾಯಿನ ಶಿರಶ್ಛೇದನ ಮಾಡ್ತೀನಿ, ಅಂದರೆ ನೀವು ಹೇಳೋಗೆ ತಾಯಿನ ಕತ್ತು ತೆಗೆದು ಬಿಡ್ತೀನಿ ಅಂತ ಹೇಳಿ ಶಿರಶ್ಛೇದನ ಮಾಡ್ತಾರೆ ರೇಣುಕಾದೇವಿಗೆ. ಆ ರೇಣುಕಾದೇವಿಗೆ ಶಿರಶ್ಛೇದನ ಆದಮೇಲೆ ಮಗನಿಗೆ ಆಶೀರ್ವಾದ ಮಾಡ್ತಾರೆ, ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟಿದ್ಯಾ, ನೀನು ಉಳಿದು ಯಾರೂ ಬೆಲೆ ಕೊಟ್ಟಿಲ್ಲ, ಆದರೆ ನಿಂಗೆ ಏನು ವರ ಬೇಕು ಕೇಳು ಅಂದಾಗ ಆಗ ಹೇಳ್ತಾರೆ, ನನಗೆ ಮತ್ತೆ ತಾಯಿ ಬೇಕು, ರೇಣುಕಾದೇವಿ ಬೇಕು ಅಂತ ಕೇಳ್ತಾರೆ. ಆಗ ಜಮದಗ್ನಿ ಋಷಿಗಳು ಮತ್ತೆ ತಮ್ಮ ತಪಶಕ್ತಿಯಿಂದ ರೇಣುಕಾದೇವಿಗೆ ಜೀವ ಮತ್ತು ದೇಹನ ಜೋಡಿಸ್ತಾರೆ. ಆ ಸಾನ್ನಿಧ್ಯವೇ ಇದೊಂದು ಶಕ್ತಿಪೀಠ ಅಂತ ಹೇಳ್ತಾರೆ. ಆ ಒಂದು ಶಕ್ತಿಪೀಠದಲ್ಲಿ ಇವತ್ತು ದೇವಿಯ ಶಿರಭಾಗ ಮಾತ್ರ ಇದೆ ಈ ಸನ್ನಿಧಾನದಲ್ಲಿ. ಇನ್ನು ಅಂಗಾಂಗಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ರೇಣುಕಾದೇವಿದು ಸೌದತ್ತಿ ಇನ್ನೊಂದು ಕ್ಷೇತ್ರದಲ್ಲಿ ದೇವಿ ಉಳಿದ ಅಂಗಾಂಗ ಸ್ವರೂಪದಲ್ಲಿ ನೆಲೆಸಿದ್ದಾಳೆ. ಆದ್ದರಿಂದ ಈ ಒಂದು ಮಾಹೂರು ಅನ್ನೋ ಒಂದು ಕ್ಷೇತ್ರದಲ್ಲಿ ರೇಣುಕಾದೇವಿಯ ಶಿರಭಾಗವನ್ನು ನಾವು ಇಲ್ಲಿ ದರ್ಶನ ಮಾಡ್ಬೋದು.
ಅಂತ ವಿಶೇಷವಾದಂಥ ಸಾನ್ನಿಧ್ಯಾನ ಇಲ್ಲಿದೆ.
ನೋಡಿದ್ರಲ್ಲ ವೀಕ್ಷಕರೇ, ರೇಣುಕಾದೇವಿಯ ಒಂದು ವಿಶೇಷವಾದಂಥ ಸನ್ನಿಧಾನ. ಯಾರ ಜಾತಕದಲ್ಲಿ ಮದುವೆ ಆಗಿಲ್ಲ, ಸಂತಾನ ಪ್ರತಿಬಂಧಕ ದೋಷ, ಮಕ್ಕಳಾಗಿಲ್ಲ, ವಿವಾಹ ಪ್ರತಿಬಂಧಕ ದೋಷ ಏನೋ ದೋಷ ಇತ್ತು ಅಂದರೆ ಈ ಒಂದು ಶಕ್ತಿಪೀಠಕ್ಕೆ ಬಂದು ಆ ತಾಯಿಯಲ್ಲಿ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಕೈಲಾದಂಥ ಸೇವೆ ಮಾಡಿದ್ದೆ ಆದರೆ ದೇವಿ ಆಶೀರ್ವಾದ ಆಗುತ್ತೆ ಅಂತೇಳಿ ಈ ಸ್ಥಳ ಪುರಾಣ ಇದೆ. ಈ ಒಂದು ದೊಡ್ಡ ಬೆಟ್ಟದ ಮೇಲೆ ಈ ಒಂದು ಘಡ, ಮಾಹೂರ್ ಘಡ ಅಂತಾರೆ, ಈ ಬೆಟ್ಟದ ಮೇಲೆ ದೇವಿ ಅಸನ್ಮುಖಿಯಾಗಿ ತನ್ನ ನಿಜವಾದ ರೂಪ ದರ್ಶನವನ್ನು ಭಕ್ತರಿಗೆ ದಯಪಾಲಿಸಿ ಆಶೀರ್ವಾದ ಮಾಡ್ತಿದ್ದಾರೆ. ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಬಂದು ಈ ಜಗನ್ಮಾತೆಯ ದರ್ಶನ ಮಾಡಿ ಈ ಒಂದು ಶಕ್ತಿಪೀಠಕ್ಕೆ ಬಂದಿದ್ದೆ ಆದರೆ ಎಲ್ಲೋ ಒಂದು ರೀತಿ ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ನಾವು ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾರು ಈ ಟಿ ವಿ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಆ ಭಗವತಿಯ ದರ್ಶನ ಮಾಡ್ತಿದ್ದಾರೋ ಅವ್ರಿಗೆಲ್ರಿಗೂ ಆ ಜಗನ್ಮಾತೆ ರೇಣುಕಾದೇವಿ ಸಕಲ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ದಯಪಾಲಿಸಲಿ ಅಂತ ಆ ಸರ್ವಮಂಗಳೆ ಮಾಂಗಲ್ಯ ದೇವಿಯಾದಂಥ ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಹಳೆಯ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡೋದ್ಮೇಲೆ ಆ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕನ್ನು ಕ್ಲಿಕ್ ಮಾಡಿ ನೀವೇ ಡೇ ಟು ಟೈಮ್ನ ಬುಕ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಕ್ಷೇತ್ರ ಮಹಿಮೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.